ನೀನೇನೇ ಮಾಡಿದ್ರು ನನ್ಗಿಷ್ಟನೇ ಅಮ್ಮ. ನೀನ್ ತೊಂದರೆ ಕೊಡ್ಲಿಲ್ಲ ಅಂದ್ರೆ ನಂಗ್ ನಿದ್ದೆನೇ ಬರಲ್ಲ. ನಿನಗೆ ಒತ್ತಾಯ ಮಾಡಿ ಊಟ ತಿನ್ಸೋದು, ಎಳ್ಕೊಂಬಂದ ಹಾಲು ಕುಡಿಸೋದು, ಇದೆಲ್ಲ ನಂಗೆ ತುಂಬಾ ಇಷ್ಟ ಆಗಿರೋ ಕೆಲ್ಸ ಅಮ್ಮ. ಹಾಗಾದ್ರೆ ನಾನು ಹೋಗಲ್ಲ, ಇವಾಗ್ಲೇ ಹೋಗ ಅಮ್ಮಂಗೆ ಹೇಳ್ತೀನಿ. ಅಯ್ಯೋ ಬೇಡಮ್ಮ, ಗುರೂಜಿ ನಿನಗೆ ಟೈಮ್ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಇಂಥ ಸಮಯದಲ್ಲಿ ನೀನವ್ರ ಜೊತೆ ಇರೋದು ಒಳ್ಳೇದಮ್ಮ. ಯಾವ ದುಷ್ಟಶಕ್ತಿನೂ ನಿನ್ನ ಹತ್ರ ಬರೋದಿಲ್ಲ. 1 ತಿಂಗಳು ತಾನೇ, ಹೇಗೋ ಹಲ್ ಕಚ್ಕೊಂಡು ಕಾಲ ಕಳೆದ್ ಬಿಡ್ತೀನಿ. ಆಮೇಲೆ ನೀನ್ ಬಂದೇ ಬರ್ತೀಯಲ್ಲ. ಪಾಪ ಇವ್ರಗಳಿಗೆ ಮಗು ಮೇಲೆ ಎಷ್ಟು ಪ್ರೀತಿ ಇದೆ. ಇವ್ರಗಳ ಜೊತೆ ಬದುಕಕ್ಕೆ ಮಗುಗೆ ಅದೃಷ್ಟ ಇರ್ಲಿಲ್ಲ. ಅಲ್ಪಾಯುಷದಲ್ಲಿ ಪ್ರಾಣ ಕಳ್ಕೊಂಡ್ಬಿಟ್ಲು. ಭೈರವಿ, ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನಾನು ಅಂದ್ರೆ ನಿಮ್ಗೆಷ್ಟು ಪ್ರೀತಿ ಅಲ್ಲ, ನನ್ಗೂ ನೀವು ಅಂದ್ರೆ ನಂಗಷ್ಟೇ ಪ್ರೀತಿ. ನೀನ್ ಅಲ್ಲಿಗೆ ಹೋದ್ಮೇಲೆ ಅವಾಗ ಫೋನ್ ಮಾಡ್ತಾ ಇರು. ನಾನು ಫೋನ್ ಮಾಡ್ತೀನಿ ಕಮಲಮ್ಮಜ್ಜಿ, ಆದ್ರೆ ನೀವು ಫೋನ್ ತೆಗಿಬೇಕು. ಅಯ್ಯೋ, ಫೋನ್ ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ. ನೀನ್ ಫೋನ್ ಮಾಡಿದ ತಕ್ಷಣನೇ ಎತ್ಬಿಡ್ತೀನಮ್ಮ. ಸರಿ ಕಮಲಮ್ಮಜ್ಜಿ, ಆಯ್ತು. ಭೈರವಿ, ಹೋದ್ ಕಡೆ ತುಂಟಾಟ ಮಾಡ್ಬೇಡ, ಹಠ ಮಾಡ್ಬೇಡ, ಅಧಿಕ ಪ್ರಸಂಗತನ ಮಾಡ್ಬೇಡ ಅಂತ ನಾನ್ ನಿನಗೆ ಹೇಳಲ್ಲ. ಯಾಕೆಂದ್ರೆ ಹೋದ್ ಕಡೆ ಬಂದ್ ಕಡೆ ಹೇಗ್ ನಡ್ಕೋಬೇಕು ಅನ್ನೋದು ನಿನಗ್ ಚೆನ್ನಾಗ್ ಗೊತ್ತಿದೆ. ಅಶೋಕ್, ಮಗು ಗೊತ್ತಿಲ್ಲದೆ ಏನಾದ್ರೂ ಕೇಳಿದ್ರೆ ಗದರಿಸೋದು, ಹೊಡೆಯೋದೆಲ್ಲ ಮಾಡಬೇಡಿ. ನಿಮಗೆ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ, ಮಗು ಮೇಲೆ ಮೊದಲಿದ್ದ ಪ್ರೀತಿ ನಿಮಗಿವಾಗಿಲ್ಲ. ಅದು ಯಾಕೆ ಅಂತ ನಾನು ಕೇಳೋದು ಇಲ್ಲ. ಮಗುನ ನಾನು ಕಮಲಮ್ಮನೆ ಬಿಡ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ತಂದೆಯಾಗಿ ನಿಮ್ಗೂ ಜವಾಬ್ದಾರಿ ಇದೆಯಲ್ಲ, ಅದಕ್ಕೆ ನೀವೇ ಬಿಟ್ಬನ್ನಿ. ಸರಿ. ಭೈರವಿ, ಅಪ್ಪ ಏನಾದ್ರೂ ಬೈದ್ರೆ ಬೇಜಾರ್ ಮಾಡ್ಕೋಬೇಡ. ಅಯ್ಯೋ ಇಲ್ಲ ಬಿಡಮ್ಮ. ಅಲ್ಲಮ್ಮ, ಎದುರುಗಡೆ ಇದ್ರೆ ಅಪ್ಪನ್ ಬೈತ್ಯಾ? ಇಲ್ದೇ ಇದ್ದಾಗ ಅಪ್ಪನ್ ವಹಿಸ್ಕೊತಿಲ್ಲ ಯಾಕೆ? ಸರಿ,
ಹುಷಾರು. ಬಾಯ್. ಬಾಯ್ ಕಮಲಮ್ಮಜ್ಜಿ.